ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಈಗಾಗಲೇ ನಿಮಗೆಲ್ಲ ಮಾಹಿತಿ ಇರೋ ಹಾಗೆ 1000 ಪೋಸ್ಟ್ಗೆ ಅಫಿಷಿಯಲ್ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಆಗಿರುವಂಥದ್ದು 1000 ಗ್ರಾಮ ಆಡಳಿತ ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು ಕ್ಲಿಯರ್ ಕಟ್ ಆಗಿ. ಸೊ ಬೇಕಾದಂಥ ಕ್ವಾಲಿಫಿಕೇಷನ್ಸ್ ಏನು ಎಲ್ಲವನ್ನು ಆ್ಯಂಡ್ ಇವತ್ತು ಅದ್ರ ಬಗ್ಗೆ ಮತ್ತೊಂದು ಸಲ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ನೋಡಿ, ಇಲ್ಲಿ ಎಲ್ಲವೂ ಕೂಡ ಭಾಳ ಸಿಂಪಲ್ಲಾಗಿ ನಿಮಗೆ ಕ್ಲಿಯರ್ ಕಟ್ಟಾಗಿ ಅರ್ಥ ಆಗೋ ರೀತಿಯಲ್ಲಿ ಸೊ ನೀಟಾಗಿ ಎಲ್ಲವನ್ನು ಒಂದೊಂದಾಗಿ ಹೇಳಿದ್ದಾರೆ ಇಲ್ಲಿ. ಹಾಗಾಗಿ ಇನ್ನೊಂದು ಸಲ ಇಟ್ಸ್ ಅ ಫೈನಲ್, ಇದು ಕೊನೆಯದಾಗಿ ಮತ್ತೊಂದು ಸಲ ಹೇಳಬೇಕು ಅಂತ ಅನ್ನಿಸ್ತು. ಹಾಗಾಗಿ ಈ ವಿಡಿಯೋ ಮುಖಾಂತರವಾಗಿ ಹೇಳ್ತಾ ಇದ್ದೀನಿ. ಸೊ ಲೆಟ್ಸ್ ಬಿಗಿನ್ಸ್, ಟೈಮನ್ನು ವೇಸ್ಟ್ ಮಾಡೋದು ಬೇಡ ಇಲ್ಲಿ. ನೋಡಿ, ವೆರಿ ಫಸ್ಟ್ ಹೆಡಿಂಗಲ್ಲಿ ಸೊ ಒಂದೊಂದೇ ಅಂಶಗಳನ್ನು ಮಾರ್ಕ್ ಮಾಡಿಕೊಂಡು ಹೇಳ್ತಾ ಹೋಗೋಣ. ಈಗ ನೋಡಿ, ಇಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಅಂತ ಇದೆ. ಇಲ್ಲಿದೆ ಸಂಪೂರ್ಣ ವಿವರ, ಅಂದರೆ ನಿಮಗೆಲ್ಲ ಅರ್ಥ ಆಗೋ ರೀತಿಯಲ್ಲಿ ಭಾಳ ಸಿಂಪಲ್ಲಾಗಿ ಕ್ಲಿಯರ್ ಕಟ್ಟಾಗಿ ಎಲ್ಲವನ್ನು ಹೇಳಿದ್ದಾರೆ. ಸೊ ಸ್ಕ್ರಾಲ್ ಅಪ್ ಮಾಡಿಕೊಂಡು ಒಂದು ಕಡೆಯಿಂದ ನೋಡೋಣ. ಈಗ ನೋಡಿ, ಇಲ್ಲಿ ಫಸ್ಟು ಇದನ್ನು ಪೂರ್ಣ ಪ್ರಮಾಣದಲ್ಲಿ ಮಾರ್ಕ್ ಮಾಡೋಣ. ಈಗ ನೋಡಿ, ಇದೊಂದು 2 ಪ್ಯಾರಾಗ್ರಾಫ್ ಇದೆ ಇಲ್ಲಿ. ಆ್ಯಂಡ್ ಹಿಯರ್ ವಿ ಗೋ. ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ನೇರ ನೇಮಕಾತಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನ ಮಾಡಿದ್ದು ಅರ್ಹ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಇದೆ. ನೋಡಿ, ಯಾವುದು ಈ ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡೋದು? ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯಲ್ಲಿ ಕಲೆಯಿರುವ ಒಟ್ಟು 1000 ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಅರ್ಜಿಗಳನ್ನು ಆಹ್ವಾನ ಮಾಡಿದ್ದು ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳ ನೇಮಕಾತಿಗೆ ಅರ್ಹತೆ ಪಡೆಯಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗಬೇಕು ಅಂತ ಇಲ್ಲಿ ತಿಳಿಸಿದ್ದಾರೆ. ಸೊ ಡಿಪಾರ್ಟ್ಮೆಂಟ್ ಯಾವುದು? ರೆವಿನ್ಯೂ ಡಿಪಾರ್ಟ್ಮೆಂಟು, ಕಂದಾಯ ಇಲಾಖೆ ಅಂಡರಲ್ಲಿ ಬರ್ತಕ್ಕಂಥ ಹುದ್ದೆ ಇದು. ಗ್ರಾಮ ಆಡಳಿತ ಅಧಿಕಾರಿ, ಆ್ಯಕ್ಚುಲಿ ಮುಂಚೆ ಎಲ್ಲ ವಿಲೇಜ್ ಅಕೌಂಟೆಂಟ್ ಅಂತ ಇತ್ತು, ಗ್ರಾಮ ಲೆಕ್ಕಾಧಿಕಾರಿ ಅಂತ. ಈಗ ಅದರ ಒಂದು ಪದನಾಮ ಬದಲಾಗಿರುವಂಥದ್ದು. ಸೊ ಹಾಗೆಯೇ ಸ್ಕಾಲ್ ಅಪ್ ಮಾಡೋಣ, ಇದಕ್ಕೆ ಸಂಬಂಧಪಟ್ಟಂಥ ವಿವರಗಳು ಇನ್ನೂ ಏನಿದೆ ಅಂತ. ಈ ಬಾರಿ ಒಟ್ಟು 1000 ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಲಾಗಿದೆ. 1000 ಪೋಸ್ಟ್ನ ರಿಕ್ರೂಟ್ಮೆಂಟ್ ಮಾಡಲಿಕ್ಕೆ ಈಗಾಗಲೇ ಅಫಿಷಿಯಲ್ ನೋಟಿಫಿಕೇಶನ್ ಮಾಡಿದರೆ. ಇನ್ನು ಇದಕ್ಕೆ ಬೇಕಾದಂಥ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಅಂತ, ಇಟ್ಸ್ ಅ ವೆರಿ ಇಂಪಾರ್ಟೆಂಟು. ತುಂಬ ಜನ ಕೇಳ್ತಾ ಇದ್ರು ಇದನ್ನು. ನೋಡಿ, ಇಲ್ಲಿ ದ್ವಿತೀಯ PUC ಅಥವಾ ತತ್ಸಮಾನ, ದ್ವಿತೀಯ PUC ಆಗಿರಬೇಕು, ಇಲ್ಲಾಂದರೆ ದ್ವಿತೀಯ PUCಗೆ ಅದಕ್ಕೆ ಸಮನಾದಂಥ ತತ್ಸಮಾನವಾದಂಥ ಇದು ಕೋರ್ಸನ್ನು ಕಂಪ್ಲೀಟ್ ಮಾಡಿದ್ರೆ ನಿಮಗೆ ವೆಲ್ ಆ್ಯಂಡ್ ಗುಡ್ ಅದು ಅಪ್ಲಿಕೇಶನ್ ಹಾಕಲಿಕ್ಕೆ. ಸೊ ಅದನ್ನು ಬಿಟ್ಟರೆ CBSE ಮತ್ತು ICS ಮಂಡಳಿಯು ನಡೆಸುವ ಕ್ಲಾಸ್ 12 ಪರೀಕ್ಷೆ ಅಂತ. ನೋಡಿ, CBSE ಬೋರ್ಡ್ ಅವರು ಕೂಡ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಸೆಕೆಂಡ್ PUC ಸ್ಟೂಡೆಂಟ್ಸ್ಗೆಲ್ಲ. ಆ ಒಂದು ಕ್ಲಾಸ್ 12 ಎಕ್ಸಾಮ್ ಕಂಪ್ಲೀಟ್ ಮಾಡಿದ್ರು ಕೂಡ ಈ ಒಂದು ಅಪ್ಲಿಕೇಶನ್ ಹಾಕಲಿಕ್ಕೆ ನೀವು ಅರ್ಹರಿದ್ದಕ್ಕೆ. ಇದನ್ನು ಬಿಟ್ಟರೆ ಇತರೆ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿಗಳಿಂದ ನಡೆಸುವ ಕ್ಲಾಸ್ 12 ಪರೀಕ್ಷೆ, ಬೇರೆ ಸ್ಟೇಟ್ ಗೌರ್ಮೆಂಟ್ಸ್ ಕಂಡಕ್ಟ್ ಮಾಡ್ತಕ್ಕಂಥ ಕ್ಲಾಸ್ 12 ಪರೀಕ್ಷೆಯಲ್ಲಿ ನೀವು ಉತ್ತೀರ್ಣ ಆಗಿದ್ರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಆ್ಯಂಡ್ ನೆಕ್ಸ್ಟ್ ಮತ್ತೊಂದಿದೆ ಇಲ್ಲಿ, 3 ವರ್ಷಗಳ ಡಿಪ್ಲೊಮೊ, 3 ಇಯರ್ಸ್ ಡಿಪ್ಲೊಮೊ ಮಾಡಿರಬೇಕು, ಅಥವಾ 2 ವರ್ಷಗಳ ITI ಕೋರ್ಸ್ ಅಥವಾ 2 ವರ್ಷಗಳ ವೃತ್ತಿ ಶಿಕ್ಷಣ ಡಿಪ್ಲೊಮೊ. ಫಾರ್ ಎಕ್ಸಾಂಪಲ್ ಯಾವ್ದು ಬರುತ್ತೆ? ವೃತ್ತಿ ಶಿಕ್ಷಣ ಡಿಪ್ಲೊಮೊ ಅಂದರೆ ಇಲ್ಲಿ ಅದು JOC ಆಗಿರ್ಬೋದು, JODC ಆಗಿರ್ಬೋದು, JLDC ಆಗಿರ್ಬೋದು. ಇವುಗಳಲ್ಲಿ ಯಾವುದಾದ್ರು ಒಂದು ವೃತ್ತಿ ಶಿಕ್ಷಣವನ್ನು ಡಿಪ್ಲೊಮೊ ಕಂಪ್ಲೀಟ್ ಮಾಡಿದ್ರು ಕೂಡ ನೀವು ಈ ಒಂದು 1000 ಏನು ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳೇನಿದೆ ಅದಕ್ಕೆ ಅಪ್ಲಿಕೇಶನ್ ಹಾಕಲಿಕ್ಕೆ ನೀವು ಅರ್ಹತೆಯನ್ನು ಪಡ್ಕೊಂಡಿದ್ದೀರ ಅಂತ ಅರ್ಥ. ಇನ್ನು ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ ಇದನ್ನು, ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಪೋಸ್ಟ್ ಅಲಾಟ್ ಆಗಿದೆ ಅಂತ. ಬೆಂಗಳೂರು ನಗರ 32, ಬೆಂಗಳೂರು ಗ್ರಾಮಾಂತರ 34, ಚಿತ್ರದುರ್ಗ 32, ಕೋಲಾರ 45, ತುಮಕೂರು 73, ರಾಮನಗರ 51, ಚಿಕ್ಕಬಳ್ಳಾಪುರ 42, ಶಿವಮೊಗ್ಗ 31, ಮೈಸೂರು 66, ಚಾಮರಾಜನಗರ 55, ಮಂಡ್ಯ 60, ಹಾಸನ್ 54, ಚಿಕ್ಕಮಗಳೂರು 23, ಕೊಡಗು 6, ಉಡುಪಿ 22, ದಕ್ಷಿಣ ಕನ್ನಡ 50, ಬೆಳಗಾವಿ 64, ಸ್ಕಾಲಪ್ಮಾಣ ಹಾಗೆಯೇ ವಿಜಯಪುರ 7, ಬಾಗಲಕೋಟೆ 22, ಧಾರವಾಡ 12, ಗದಗ 30, ಹಾವೇರಿ 34, ಉತ್ತರ ಕನ್ನಡ 2, ಕಲಬುರಗಿ 67, ರಾಯಚೂರು 4, ಕೊಪ್ಪಳ 19, ಬಳ್ಳಾರಿ 17, ಬೀದರ್ 24, ಯಾದಗಿರಿ 9 ಮತ್ತು ವಿಜಯನಗರ 3. ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅದು ಆಲ್ಮೋಸ್ಟ್ ಆ ಹುದ್ದೆಗಳ ಬೈಫರ್ಕೇಷನ್ ಆಗಿದೆ, ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಅಂತ. ಇನ್ನು ವೆರಿ ಇಂಪಾರ್ಟೆಂಟ್ಲಿ, ಸೊ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ ಆಗಲಿಕ್ಕೆ ಬೇಕಾದಂಥ ವಯೋಮಿತಿ ಅಂದರೆ ಏಜ್ ಎಷ್ಟಿರಬೇಕು ಅಂತ, ಇದನ್ನು ಕೂಡ ತುಂಬ ಜನ ಕೇಳ್ತಾ ಇರ್ತಾರೆ. ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಜನರಲ್ ಮೆರಿಟಲ್ಲಿ ಯಾರು ಬರ್ತಾರೆ ಅವರಿಗೆ ಗರಿಷ್ಠ 35 ವರ್ಷ ಮೀರಬಾರದು ಅಂತ ಹೇಳಿ ಹೇಳಿದ್ದಾರೆ ಇಲ್ಲಿ. 35 ವರ್ಷ ಮೀರಿರಬಾರ್ದು, 35 ವರ್ಷ ಆಗಿದ್ದರೂ ಅಪ್ಲಿಕೇಶನ್ ಹಾಕ್ಬೋದು, ಅಂದರೆ 35ಕ್ಕಿಂತ ಜಾಸ್ತಿ ಇರಬಾರ್ದು ಅಂತ. ಅದನ್ನು ಬಿಟ್ಟರೆ ಇನ್ನು ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ ಗರಿಷ್ಠ 38 ವರ್ಷ ಮೀರಿರಬಾರ್ದು ಅಂತಿದೆ. ಸೊ GM ಅವ್ರಿಗೆ 35, ಈಗ 2A, 2B, 3A, 3B ಇವರಿಗೆಲ್ಲ 38 ವರ್ಷ ಮೀರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಗರಿಷ್ಠ 40 ವರ್ಷ ದಾಟಿರಬಾರ್ದು ಅಂತ ಹೇಳಿದ್ದಾರೆ. ಸೊ GM ಅವರಿಗೆ 35, ಇನ್ನು 2A, 2B, 3A, 3B ಇವರಿಗೆಲ್ಲ 38 ಮ್ಯಾಕ್ಸಿಮಮ್ಮು ಅಪ್ಲಿಕೇಶನ್ ಏಜು ಹಾಕಲಿಕ್ಕೆ. ಇನ್ನು SC, ST ಮತ್ತು ಕ್ಯಾಟಗರಿ 1 ಅವರಿಗೆ 40 ವರ್ಷವನ್ನು ಮೀರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ, ಆನ್ಲೈನ್ ಅಪ್ಲಿಕೇಶನ್ಸ್ ಸ್ಟಾರ್ಟ್ ಆಗ್ತಕ್ಕಂಥ ಡೇಟ್ಸು ಮತ್ತು ಎಂಡಿಂಗ್ ಡೇಟು, ಸೊ DDಯನ್ನು ಪೇ ಮಾಡಲಿಕ್ಕೆ ನೋಡೋಣ ಎಲ್ಲ ಏನು ಕೊಟ್ಟಿದ್ದಾರೆ ಅಂತ. ಇಲ್ಲಿ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಲಿಕ್ಕೆ ಕಮೆನ್ಸ್ ಯಾವಾಗ ಆಗುತ್ತೆ ಅಂದರೆ 4/3/2024 ಬೆಳಿಗ್ಗೆ 11 ಗಂಟೆಯಿಂದ. ಸೊ ಪ್ರಾಬಬ್ಲಿ
ಸೊ ಆ್ಯಂಡ್ ಇವತ್ತು ಫೆಬ್ರವರಿ 29 ದ ಲಾಸ್ಟ್ ಡೇ ಆಫ್ ದಿಸ್ ಮಂತ್ ಇದು. ಸೊ ವಿತಿನ್ 2-3 ಡೇಸಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ಕೊನೆ ದಿನಾಂಕ ಲಾಸ್ಟ್ ಡೇಟು 3/4/2024 ರಾತ್ರಿ 11:59. 4ನೇ ತಾರೀಕು ಮಾರ್ಚ್ ಓಪನ್ ಆಗುತ್ತೆ. 3ನೇ ತಾರೀಕು ಏಪ್ರಿಲ್ಗೆ ಅದು ಎಂಡ್ ಆಗುತ್ತೆ. ನನಗೆ ಪ್ರಾಬ್ಲಿ 1 ತಿಂಗಳು ನಿಮಗೆ ಟೈಮ್ ಕೊಡ್ತಾರೆ ಆನ್ಲೈನ್ ಅಪ್ಲಿಕೇಶನ್ನ ಅಪ್ಲೈ ಮಾಡಲಿಕ್ಕೆ. ಇನ್ನು DDಯನ್ನು ಪೇ ಮಾಡಲಿಕ್ಕೆ ನಿಮಗೆ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಯಾವಾಗ ಕ್ಲೋಸ್ ಮಾಡ್ತಾರೋ ಅಲ್ಲಿಂದ ಒಂದು 2 ಡೇಸ್ ಟೈಮ್ ಇರುತ್ತೆ. ಒಂದು 2ರಿಂದ 3 ದಿನ ಟೈಮ್ ಕೊಡ್ತಾರೆ ಸೊ ಅರ್ಜಿ ಶುಲ್ಕವನ್ನು ಪಾವತಿ ಮಾಡಲಿಕ್ಕೆ. ಸೊ ಇನ್ನು ಸ್ಕಾಲಪ್ ಮಾಡೋಣ. ಇನ್ನೂ ಹಲವಾರು ವಿಷಯಗಳಿದೆ. ಅಭ್ಯರ್ಥಿಗಳ ಅರ್ಹತೆ ವಿವರ, ವಯೋಮಿತಿ, ಸ್ಪರ್ಧಾತ್ಮಕ ಪರೀಕ್ಷೆ, ಆಯ್ಕೆ ಪ್ರಕ್ರಿಯೆ ಮತ್ತು ನೇಮಕಾತಿಯ ವಿವರ ಹಾಗೂ ಪ್ರವರ್ಗವಾರು ಮತ್ತು ಜಿಲ್ಲಾವಾರು ಹುದ್ದೆಗಳ ವಿವರಗಳು ಹಾಗೂ ಇನ್ನಿತರ ಮಾಹಿತಿಗಾಗಿ ವೆಬ್ಸೈಟ್ಗೆ ಭೇಟಿ ಕೊಡಿ ಅಂತ ಹೇಳಿದ್ದಾರೆ. ಅಂದರೆ ಅಫಿಷಿಯಲ್ ನೋಟಿಫಿಕೇಷನ್ ನೋಡಿಬಿಟ್ರೆ ನಿಮಗೆ ಗೊತ್ತಾಗುತ್ತೆ ಅಂತ. ಈಗ ಆಲ್ರೆಡಿ ನಾನು ಹೇಳಿದ್ರೆ ನಿಮಗೆ, ಅಂದರೆ ನಾನು ಹೇಳಿರುವಂಥದ್ದು ಕರ್ನಾಟಕ ರಾಜ್ಯದ ಜಿಲ್ಲಾವಾರು ಹುದ್ದೆಗಳು ಹೇಗೆಲ್ಲ ವರ್ಗೀಕರಣ ಆಗಿದೆ ಅಂತ. ಬಟ್ ನೀವು ಮೀಸಲಾತಿವಾರು ಯಾರ್ಯಾರಿಗೆ ಎಷ್ಟೆಷ್ಟು ಹುದ್ದೆಗಳು ಅಲಾಟ್ ಆಗಿದೆ ಅಂತ ನೋಡಬೇಕು ಅಂದರೆ ಅದನ್ನು ನೋಟಿಫಿಕೇಷನ್ ನೀವು ರೆಫರ್ ಮಾಡ್ಕೊಳ್ಬೋದು. ಇನ್ನು ಈ ಒಂದು ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ಪೇ ಮಾಡಬೇಕಾದಂಥ ಶುಲ್ಕ ಹೇಗಿರುತ್ತೆ ಅಂತ ನೋಡಿ. GM ಅವರಿಗೆ ಸಾಮಾನ್ಯ ಅರ್ಹತೆ ಇತರೆ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ 750 ರೂಪಾಯಿ ಆಗುತ್ತೆ. ಇನ್ನು ಪರಿಶಿಷ್ಟ ಜಾತಿ, ಪಂಗಡ, ಪ್ರವರ್ಗ 1, ಮಾಜಿ ಸೈನಿಕ ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ 500 ರೂಪೀಸ್ ಆಗುತ್ತೆ ಅಪ್ಲಿಕೇಶನ್ ಹಾಕಲಿಕ್ಕೆ ಪೇಮೆಂಟ್ ಇದಕ್ಕೆ. ಇನ್ನು ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಹೊರತುಪಡಿಸಿ ಇತರ ಯಾವುದೇ ಮಾದರಿಯಲ್ಲಿ ಅರ್ಜಿ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಪೋಸ್ಟ್ ಮುಖಾಂತರ ಕಳಿಸೋದು ಅಥವಾ ಇನ್ಯಾವುದೋ ಬೇರೆ ಮಾದರಿಯಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಹಾಕೋದು ಹಿಂಗೆಲ್ಲ ಬರಲ್ಲ. ಅಂದರೆ ಎಕ್ಸೆಪ್ಟ್ ಆನ್ಲೈನಲ್ಲೇ ನೀವು ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದೆ. ಅದನ್ನು ಬಿಟ್ಟು ಬೇರೆ ಯಾವುದೇ ರೀತಿಯಾಗಿ ಅಪ್ಲಿಕೇಶನ್ ಹಾಕಿದರೆ ಅದು ಕನ್ಸಿಡರ್ ಆಗಲ್ಲ ಅದು, ಆಯಿತಾ? ಅದು ಒಂಚೂರು ನೆನಪಿರಲಿ. ಅಪ್ಲಿಕೇಶನ್ ಲಿಂಕನ್ನು ನಾನು ಅವಾಗಲೇ ಹೇಳಿದಾಗೆ ಮಾರ್ಚ್ 4ನೇ ತಾರೀಕು ಮೇ ಬಿ ಮಾರ್ನಿಂಗ್ 11 o'clock ಓಪನ್ ಆಗುತ್ತೆ. ಸೊ ಆಕ್ಟಿವೇಟ್ ಆಗುತ್ತೆ ಅದು ವೆಬ್ಸೈಟಲ್ಲಿ. ಸೊ ಅವಾಗ ನೀವು ಅಪ್ಲಿಕೇಶನ್ ಹಾಕ್ಬೋದು. ಸೊ ವಿಶೇಷ ಸೂಚನೆ: ಕೇವಲ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವುದು, ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗುವುದು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅರ್ಹತೆ ಪಡೆಯುವುದು ಅಭ್ಯರ್ಥಿಗಳಿಗೆ ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿಗೆ ಯಾವುದೇ ಹಕ್ಕನ್ನು ನೀಡುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲೇನು ಕೊಟ್ಟಿದ್ದಾರೆ, ಇಲ್ಲಿ ಕೇವಲ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕೋದು, ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗೋದು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅರ್ಹತೆ ಪಡ್ಕೊಳ್ಳೋದು, ಇದೆಲ್ಲದರಿಂದ ಅಭ್ಯರ್ಥಿಗಳಿಗೆ ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿಗೆ ಯಾವುದೇ ಹಕ್ಕನ್ನು ನೀಡುವುದಿಲ್ಲ ಅಂತ ಹೇಳಿದ್ದಾರೆ. ಅದಾದಮೇಲೆ ನೇಮಕಾತಿಯು ಸರ್ಕಾರ, ಸಕ್ಷಮ ಪ್ರಾಧಿಕಾರ, ನೇಮಕಾತಿ ಪ್ರಾಧಿಕಾರವು ನಿಗದಿಪಡಿಸಬಹುದಾದ ಅರ್ಹತಾ ಮಾನದಂಡಗಳಿಗೆ ಒಳಪಟ್ಟಿರುತ್ತದೆ. ಸೊ ಒಂದು ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಏನು ಕ್ವಾಲಿಫಿಕೇಷನ್ಸ್ ಇರುತ್ತೆ, ಎಷ್ಟು ಸ್ಕೋರ್ ಮಾಡ್ತಾನೆ, ಎಲ್ಲವನ್ನು ವೆರಿಫೈಡ್ ಮಾಡಿನೇ ಆ ಒಂದು ಹುದ್ದೆಯನ್ನು ಸೆಲೆಕ್ಟ್ ಆದರೆ ಆತನಿಗೆ ಅದು ನೀಡುವಂಥದ್ದು ಅಂತ. ಸುಮ್ಮನೆ ಏಕಾಏಕಿ ಆನ್ಲೈನ್ ಅಪ್ಲಿಕೇಶನ್ ಹಾಕಿದ ತಕ್ಷಣ ಅದಕ್ಕೆ ಕನ್ಸಿಡರ್ ಮಾಡಲ್ಲ ಅಂತ ಅಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಸೊ ಮೇಲಿನ ಯಾವುದೇ ನಿಯಮಗಳು, ಕಾರ್ಯವಿಧಾನಗಳಿಗೆ ಸಂಬಂಧಪಟ್ಟಂತೆ ವ್ಯತ್ಯಾಸ ಅಥವಾ ಅಸ್ಪಷ್ಟತೆ ಕಂಡು ಬಂದಲ್ಲಿ ಕರ್ನಾಟಕ ನಾಗರಿಕ ಸೇವೆಗಳು ನಿಯಮಗಳು 1977 ತಿದ್ದುಪಡಿಗಳು, ಕರ್ನಾಟಕ ನಾಗರಿಕ ಸೇವೆ ನೇರ ನೇಮಕಾತಿ ಸಾಮಾನ್ಯ ನಿಯಮಗಳು 2021 ತಿದ್ದುಪಡಿಗಳು, ಹಾಗೆಯೇ ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಸಾಮಾನ್ಯ ನಿಯಮಗಳು, ರೆವಿನ್ಯೂ ಸಬಾರ್ಡಿನೇಟ್ ಬ್ರಾಂಚ್ ಅಂತಾರೆ ಅದನ್ನು CNR ತಿದ್ದುಪಡಿ ನಿಯಮಗಳು 2024ರಲ್ಲಿರುವಂತೆ ಅನ್ವಯವಾಗುತ್ತೆ ಅಂತ ಹೇಳಿದ್ದಾರೆ. ಯಾವುದೇ ಥರದ್ದು ಏನಾದರೂ ಕಾರ್ಯವಿಧಾನಗಳು, ಕೆಲವೊಂದು ರೂಲ್ಸ್ ಮತ್ತು ಕಾರ್ಯವಿಧಾನಗಳು ಸಂಬಂಧಪಟ್ಟ ಹಾಗೆ ಪ್ರತಿಯೊಂದಕ್ಕೂ ಕೂಡ ಆ್ಯಸ್ ಪರ್ ಕಾನ್ಸ್ಟಿಟ್ಯೂಷನ್ ಮತ್ತು ಡಿಪಾರ್ಟ್ಮೆಂಟ್ಸಲ್ಲಿ ಸಿವಿಲ್ ಸರ್ವಿಸ್ ಆ್ಯಕ್ಟ್ಸಲ್ಲಿ ಅದಕ್ಕೆ ಆದಂಥ ಒಂದಷ್ಟು ಕಾಲಮ್ಸ್ ಇರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಿರುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ಇನ್ನು ಉದ್ಯೋಗದ ವಿವರ ಅಂತ ಕೊಟ್ಟಿದ್ದಾರೆ, ನಿಮಗೆಲ್ಲ ಗೊತ್ತೇ ಇರುತ್ತೆ ಈಗ. ಸೊ ಹುದ್ದೆ ಹೆಸರು ಬಂದ್ಬಿಟ್ಟು ಗ್ರಾಮ ಆಡಳಿತ ಅಧಿಕಾರಿ, ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಬರ್ತಕ್ಕಂಥದ್ದು ಇದು. ಸೊ 3ನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. 1 ತಿಂಗಳು ಟೈಮ್ ಕೊಡ್ತಾರೆ ನಿಮಗೆ. ಉದ್ಯೋಗವಿದ ಪೂರ್ಣಾವಧಿ ಪರ್ಮನೆಂಟ್ ಜಾಬ್ ಇದು. ಸೊ ಉದ್ಯೋಗದ ಕ್ಷೇತ್ರ ಕರ್ನಾಟಕ ರಾಜ್ಯದ ಯಾವುದೇ ಜಿಲ್ಲೆಯಲ್ಲಾದರೂ ಮಾಡಬೇಕಾಗತ್ತೆ, ಅದು ಸ್ಟಾರ್ಟಿಂಗಲ್ಲೇ ಹೇಳಿಬಿಟ್ಟಿದ್ದಾರೆ. ಸೊ ಇನ್ನು ನೇಮಕಾತಿ ಸಂಸ್ಥೆ ಬಂದ್ಬಿಟ್ಟು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತಾರೆ. ವಿದ್ಯಾರ್ಹತೆ ದ್ವಿತೀಯ PUC ಮತ್ತು ತತ್ಸಮಾನ ವಿದ್ಯಾರ್ಹತೆ. ಇದಕ್ಕೆ ಯಾವುದೇ ಥರದ ವರ್ಕ್ ಎಕ್ಸ್ಪೀರಿಯನ್ಸ್ ಬೇಕಿಲ್ಲ. ಫ್ರೆಷರ್ಸು ಯಾರೇ PUC ಕಂಪ್ಲೀಟ್ ಮಾಡ್ಕೊಂಡಿದ್ರು ಅಥವಾ ನಾನೇನು ಒಂದಷ್ಟು ವಿದ್ಯಾರ್ಹತೆಯನ್ನು ಹೇಳಿದೆ ಆ್ಯಸ್ ಪರ್ ನೋಟಿಫಿಕೇಷನು ಅದನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ರೆ ಫ್ರೆಷರ್ಸ್ ಕೂಡ ಅದನ್ನು ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ಯಾವುದೇ ವರ್ಕ್ ಎಕ್ಸ್ಪೀರಿಯನ್ಸ್ ಆಗಿರಲೇಬೇಕು ಅಂತಕ್ಕಂಥ ಮಾನದಂಡಗಳು ಈ ಒಂದು ಹುದ್ದೆಗೆ ಇರೋದಿಲ್ಲ. ಸೊ ಐ ಥಿಂಕ್ ನಿಮ್ಮೆಲ್ಲರಿಗೂ ಈಗ ಸರಳವಾಗಿ ನೀಟಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ 1000 ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಏನು ಒಂದು 1000 ನೋಟಿಫಿಕೇಷನ್ ಆಗಿತ್ತು. ಸೊ ಅದ್ರ ಬಗ್ಗೆ ಮತ್ತೊಂದು ಸಲ ಕೊನೆಯದಾಗಿ ಇವತ್ತು ಹೇಳಿದ್ದೀನಿ. ಇನ್ ಕೇಸ್ ಇದಕ್ಕೂ ಮೀರಿ ಡೌಟ್ಸ್ ಆದರೆ ನೀವು ನೋಟಿಫಿಕೇಷನ್ ರೆಫರ್ ಮಾಡಿಬಿಟ್ರೆ ಎಲ್ಲವೂ ಅರ್ಥ ಆಗುತ್ತೆ. ಆಲ್ಮೋಸ್ಟ್ 80% ಎಲ್ಲ ಅರ್ಥ ಆಗೋ ರೀತಿಯಲ್ಲೇ ಇದೆ. ಅಂದರೆ ನೀವು ಮೀಸಲಾತಿವಾರು ವರ್ಗವಾರು ಹುದ್ದೆಗಳನ್ನು ಮಾತ್ರ ನೀವು ಅಲ್ಲಿ ಚೆಕ್ ಮಾಡ್ಕೊಳ್ಬೇಕು ನೋಟಿಫಿಕೇಷನ್. ಅದು ಬಿಟ್ಟರೆ ಇನ್ನೇನು ತೀರಾ ಹೆಚ್ಚಿಗೆ ರೆಫರ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ಧನ್ಯವಾದ ಇಷ್ಟೊತ್ತು ವಿಡಿಯೋನ ವಾಚ್ ಮಾಡೋದಕ್ಕೆ.